ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಇವತ್ತಿನ ವಿಡಿಯೋದಲ್ಲಿ SLC FA1 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗ್ತವೆ. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು SLC 10th ಆನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಬನ್ನಿ ನೋಡ್ತಾ ಹೋಗೋಣ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗಲೇ 1ನೇ ಸೆಟ್ ಹಾಕಿದ್ದೇನೆ, ಚಾನಲ್ಲಿ ನೋಡ್ಕೊಳ್ಳಿ. 1ನೇ ಸೆಟ್ ಹಾಕಿದ್ದೇನೆ, ಇದು 2ನೇ ಸೆಟ್ಟು. ನೋಡ್ತಾ ಹೋಗೋಣ. 1ನೇ ಮೇಲೆ ನಿಮಗೆ 2 ಭಾಗಕ್ಕಿರ್ತವೆ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳು. ಉತ್ತರ ಆಪ್ಷನ್ ಸಿ 9 ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಕನ್ನಡ ಲೋಪಸಂಧಿಗೆ ಉದಾಹರಣೆಯಾದ ಪದವಿದು. ಯಾವುದಾಗ್ಬೋದು? ಆಪ್ಷನ್ ಎ ಶಿಖರವನೇರಿ ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ, ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 1 ಮಾರ್ಕ್ಸಿಗೆ 1 ಕ್ವಶನ್. ಮುಸಾಫರ್ ಪರ್ಷಿಯನ್, ಬಟಾಟೆ ಅನ್ನೋದು ಪೋರ್ಚುಗೀಸ್ ಪದ. ಅರ್ಥ ಆಯ್ತಾ? ನೆಕ್ಸ್ಟು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ. ಪ್ರತಿ ಪ್ರಶ್ನೆಗೂ 1 ಅಂಕ. ಪ್ರಶ್ನೆ 4, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಉತ್ತರ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಅಥವಾ ವಿಚಾರವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಪ್ರಶ್ನೆ 5, ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಉತ್ತರ, ಹಕ್ಕಿಯು ಕಾಲಪಕ್ಷಿಯ ಸಂಕೇತವಾಗಿದೆ. ಪ್ರಶ್ನೆ 6, ಪುಟ್ಟ ಪೂರಿ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಉತ್ತರ, ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಾಳೆ. ಅಥವಾ ಪುಟ್ಟ ಪೂರಿ ಏನು ಮಾಡುತ್ತಿದ್ದಾಳೆ? ಅದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಪುಟ್ಟ ಪೂರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಇನ್ನು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 3 ಅಥವಾ 4 ವಾಕ್ಯಗಳು ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 7ನೇ ಪ್ರಶ್ನೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಉತ್ತರ, ವ್ಯಾವಹಾರಿಕವೆಂದರೆ ಜೀವದ್ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್, ಪಾಳಿ ಇತ್ಯಾದಿ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ. ದೇವಭಾಷೆ ಎನ್ನಿಸಿಕೊಂಡ ಸಂಸ್ಕೃತ ಸರ್ವ ಸಂಪನ್ನೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ. ಆದರೆ ಇದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ಪ್ರಶ್ನೆ 8, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಉತ್ತರ, ನಮ್ಮ ಬದುಕಿನ ಸುತ್ತಮುತ್ತಲೂ ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ನತಿಯನ್ನು ಹಚ್ಚಬೇಕು. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಜ್ಞಾನ ದಿವಿಗೆ ಮೂಲಕ ಎಚ್ಚರಿಕೆಯಿಂದ ಮುನ್ನಡೆಸಬೇಕಿದೆ. ಇನ್ನು ಕೊಟ್ಟಿರೋ ಪ್ರತಿ ಹೇಳಿಕೆಗೂ ಸಂದರ್ಭದೊಡನೆ ವಿವರಿಸಿ. ಸಂದರ್ಭ ಸ್ವಾರಸ್ಯ. 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳಿದ್ದಾರೆ. ಪ್ರಶ್ನೆ 9, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖದ ಮೇಲೆ ಎಸೆದು ಮರದ ಕಡೆಗೆ ಓಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸುವುದು ಬಹು ಸ್ವಾರಸ್ಯಪೂರ್ಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರುವ ಲೇಖಕರ ಪರಿಚಯವನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳಿದರೆ. ಪ್ರಶ್ನೆ 10, ಎನ್ ಮೂರ್ತಿರಾವ್.
ಇವ್ರ ಬಗ್ಗೆ ಕೇಳಿದರೆ ನೋಡ್ಕೊಳ್ಳಿ. ಇಲ್ಲಿವರೆಗೆ ನಿಮ್ಮ ಒಂದು ಎಪ್ಪೆಯನ್ನು ಎಷ್ಟು ಪಾಠಗಳು ಪದ್ಯಗಳು ಮುಗಿದವೆ ಅಷ್ಟು ನೋಡ್ಕೊಳ್ಳಿ, ಎಲ್ಲವೂ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಒಬ್ಬರದ್ದು ಕೇಳ್ಬೋದು. 10ನೇದು AN ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅವರವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಗಲು ಕನಸುಗಳು, ಅಲಿಯುವ ಮನ, ಅಪರ ವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರೆಂಬ ಕೃತಿಗೆ ಪದ್ಮ ಪ್ರಶಸ್ತಿ ಲಭಿಸಿವೆ. ಇನ್ನು ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. 2 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡಿ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳು ಕಟ್ಟೋಣ, ಮನೋಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆ ಹಾಕೋಣ. ನೋಡಿ, ಯಾವುದೇ ಕೊಡಲಿ ಅವರು ಪ್ರಾರಂಭದಲ್ಲಿ ಬರಬೇಕು, ಪ್ರಾರಂಭದಲ್ಲಿ ಆಯ್ಕೆನೂ ಬರಬೇಕು. ಪ್ರಸ್ತುತ ಪದ್ಯ ಭಾಗವನ್ನು GS ಶಿವರುದ್ರಪ್ಪ ವಿರಚಿತ ಎದೆತುಂಬೆ ಹಾಡುವೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲವಾದಾಗ ಯಶಸ್ಸು ಲಭಿಸುತ್ತದೆ ಎಂಬ ಆಶಯವನ್ನು ಪ್ರಸ್ತುತ ಪದ್ಯವಾಗಿ ಒಳಗೊಂಡಿದೆ. ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ, ಜಾತಿಗಳಿಂದ ಶೋಷಣೆಗೊಳಗಾದ ಜನರನ್ನು ಎಲ್ಲರಂತೆ ಸಮಾನವಾಗಿ ಬದುಕಲು ಆಸರೆ ನೀಡಿ ಮೇಲೆ ತರಬೇಕು. ಅವರ ಮನಸ್ಸಿನಲ್ಲಿ ಬದುಕುವ ಹೊಸ ಭರವಸೆಗಳನ್ನು ಕೊಡಬೇಕು. ಹಾಗೆಯೇ ಮನುಷ್ಯರ ನಡುವೆ ಜಾತಿ, ಧರ್ಮ ಅಂತ ಆಗಬೇಕು, ಭಾಷೆ, ವರ್ಣಗಳಿಂದ, ಇದು ಕೂಡ ವರ್ಣ ಅಂತ ಆಗಬೇಕು. ಟೈಪಿಂಗಲ್ಲಿ ಮಿಸ್ಟೇಕ್ ಇರ್ತವೆ, ಎಲ್ಲಾದರೂ ಒಂದಷ್ಟೇ, ನೀವು ತಿದ್ದುಪಡಿ ಮಾಡ್ಕೋಬೇಕು. ಈ ರೀತಿ ಬರೋಕ್ಕೆ ಹೋಗಬೇಡಿ. ಇವಾಗ ಹೇಳಿದ್ದೀನಿ, ಎಲ್ಲಿ ಮಿಸ್ಟೇಕ್ ಇರ್ತದೆ ಹೈಲೈಟ್ ಮಾಡಿ ಹೇಳ್ತೀನಿ. ಆವೃತವಾದ ಅಡ್ಡಗೋಡೆಗಳನ್ನು ಕೆಡವಿ ಹಾಕಬೇಕು. ವಿಶ್ವದ ಜನರೆಲ್ಲರನ್ನು ಒಂದಾಗಿಸುವ ಪ್ರೀತಿ ಸ್ನೇಹವೆಂಬ ಮಾನವೀಯತೆಯ ಸೇತುವೆಯನ್ನು ನಿರ್ಮಿಸೋಣವೆಂದು ಕವಿ GS ಶಿವರುದ್ರಪ್ಪನವರು ಸಮಾನತೆಯ ಮೌಲ್ಯವನ್ನು ಹೇಳಿದ್ದಾರೆ. ಇನ್ನು ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ಪದ್ಯಭಾಗ ಕೇಳಿದರೆ 2 ಮಾರ್ಕ್ಸಿಗೆ ನೋಡಿ. ಇದನ್ನು ಕೇಳಿದರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಹಕ್ಕಿ ಹಾರತಿ ನೋಡಿದಾರ, ಈ ಒಂದು ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 ಸಾಲನ್ನ ಕೊಡ್ಬೋದು. ಹಕ್ಕಿ ಹಾರತಿ ನೋಡಿದ ಮತ್ತು ಸಂಕಲ್ಪ ಗೀತೆ, ಅದರಲ್ಲಿ 2ರಲ್ಲಿ ಒಂದು ಕೊಡ್ಬೋದು ನೋಡಿ. ನೋಡ್ಕೊಂಡಿರಿ, 2 ಕೂಡ ನೋಡ್ಕೊಳ್ಳಿ. ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 ಸಾಲನ್ನ ಕೊಡ್ತಾರೆ, 2 ಪದ್ಯ. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ, ಚುಕ್ಕಿಯ ಮಾಲಿಯ ಸಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದೆ ಕನ್ನ, ಹಕ್ಕಿ ಹಾರತಿ ನೋಡಿದರ, ಯುಗ ಯುಗಗಳ ಹಣೆಬರ ಒರೆಸಿ, ಮನ್ವಂತರಗಳ ಭಾಗ್ಯವತರಿಸಿ, ರೆಕ್ಕೆ ಬೀಸುತ್ತಾ ಚೇತನಗೊಳಿಸಿ, ಹೊಸಗಾಲದ ಹಸುಮಕ್ಕಳ ಅರಸಿ, ಹಕ್ಕಿ ಹಾರತಿ ನೋಡಿದರ. ಇನ್ನು ಕೊನೆಯ ಪ್ರಶ್ನೆ, ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿಸ್ತರಿಸಿ ಬರೆಸಿ. ಗಾದೆ ಮಾತು ಕೇಳಿದರೆ 2 ಮಾರ್ಕ್ಸಿಗೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇನ್ನು ತಾಳಿದನು ಬಾಳೆವನು ನಿಮಗೆ 2 ಕೊಟ್ಟಿರ್ತಾರೆ. ಆ 2 ಗಾದೆಗಳಲ್ಲಿ ನಿಮಗೆ ತುಂಬಾ ಸುಲಭ ಯಾವುದನ್ನು ಬರೀರಿ. ನೋಡಿ, ಗಾದೆ ಮಾತು ಇದನ್ನೇ ಓದ್ಕೊಂಡು ಬರಬೇಕಂತೇನಿಲ್ಲ. ಆ ಒಂದು ಗಾದೆಯ ಬಗ್ಗೆ ನಿಮಗೆ ಏನು ತಿಳಿದಿದೆಯೋ, ಏನು ಗೊತ್ತಿದೆಯೋ ಅದನ್ನೇ ಬರೀರಿ ಸಾಕು, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇನ್ನೊಂದು ಪಾಯಿಂಟ್ನ ಹೇಳ್ತೀನಿ ಕೇಳಿಲಿ. ಯಾವುದೇ ಗಾದೆ ಬರೀರಿ ನೀವು, ಪ್ರಾರಂಭದಲ್ಲಿ ಈ ಸಾಲನ್ನ ಬರೀರಿ. ಏನು ಸಾಲು ನೋಡ್ಕೊಳ್ಳಿ ಇಲ್ಲಿ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಅದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆಯು ಒಂದಾಗಿದೆ. ಇದನ್ನ ಬೇಕಂದ್ರೆ ಓದ್ಕೋಬೋದು ಅಥವಾ ನಿಮ್ಮದು ಸ್ವಂತ ವಾಕ್ಯದಲ್ಲಿ ಬರೀಬೋದು. ನೋಡ್ಕೊಳ್ಳಿ ಕೊಟ್ಟಿರ್ತೇನೆ. ಇನ್ನು ತಾಳಿದನು ಬಾಳೆವನು, ಇದು ಕೂಡ ಸೇಮು. ಪ್ರಾರಂಭದಲ್ಲಿ ನೀವು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಈ ರೀತಿ ಬರೀಬೇಕಾಗ್ತದೆ. ನಿಮಗೆ ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ಓಕೆನಾ, ನೋಡ್ಕೊಳ್ಳಿ. ಬೇಕನ್ನೋರು ಓದ್ಕೋಬೋದು. ಇಷ್ಟಾದರೆ ನಿಮ್ಮ ಒಂದು FA1 ಎಕ್ಸಾಮ್ನ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತ ಆಗ್ತದೆ. ಇದು 2ನೇ ಸೆಟ್ಟು, 1ನೇ ಸೆಟ್ ಕೂಡ ಕೊಟ್ಟಿದ್ದೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ಅಲ್ಲಿ ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ನೋಡ್ಕೊಂಡು ಇದು ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನಿಮಗೆ. ಯಾವ ರೀತಿ ಓದ್ಕೋಬೇಕಂದ್ರೆ ನಾವು ಇದು ಅನುವಲ್ ಎಕ್ಸಾಮ್ ಅಂತ ಓದ್ಕೋಬೇಕು. ಯಾಕಂದರೆ FA1 ಎಕ್ಸಾಮ್ ನಿಮಗೆ ಏನಾಗ್ತವೆ, ಅಲ್ಲಿರೋ ಮಾರ್ಕ್ಸ್ಗಳು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಆಂತರಿಕ ಅಂಕಗಳು ಕೌಂಟ್ ಆಗ್ತದೆ. ಅದರಿಂದ FA1 ಎಕ್ಸಾಮನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಚೆನ್ನಾಗಿ ಓದ್ಕೊಂಡು ಬರ್ರಿ. ಓಕೆನಾ, ನಿಮಗೆ ಆಲ್ಮೋಸ್ಟ್ ನಾನು 2 ರಿಂದ 3 ಸೆಟ್ ಹಾಕಿರ್ತೀನಿ ಕ್ವಶನ್ ಪೇಪರ್ಗಳನ್ನು. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, 1 ಇಲ್ಲ 2 ಸಲ ಓದ್ಕೊಂಡು ಹೋಗಿ, ನೆನಪು ಬೀಳ್ತವೆ. ಓಕೆನಾ, ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.